ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ನಾನು ಹುಟ್ಟಿದ ಊರಿಗೆ. ಇವತ್ತು ನಾನು ಹುಟ್ಟಿದ ಊರು ಹೆಂಗಿರುತ್ತೆ ನಾನು ಇವತ್ತು ತೋರಿಸ್ತೀನಿ ಬನ್ನಿ. ಬೆಂಗಳೂರು ಮೆಜೆಸ್ಟಿಕ್ ಅಂದರೆ ಕನಸು ಕಟ್ಟಿಕೊಂಡು ಬಂದಿರೋ ಜೀವಿಗಳಿಗೆ ಒಂದು ಜೀವನ ಕೊಟ್ಟ ಮೆಜೆಸ್ಟಿಕ್ ಅಂಡರ್ಗ್ರೌಂಡಲ್ಲಿ 150 ರೂಪಾಯಿ ಚಪ್ಪಲಿ, ಈ ಥರ ಎಲ್ಲ ಐಟಮ್ಗಳು ಸಿಗ್ತಾ ಇರುತ್ತೆ. ಎಲ್ಲ ಕಡಿಮೆ ಇದರಲ್ಲಿ. ಹಾಗೆ ನೋಡಿ 100 ರುಪೀಸು ಈ ಥರ ಎಲ್ಲ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಗೆ ತೋರಿಸೋಣ ಒಂದ್ಸಲ ಮೆಜೆಸ್ಟಿಕ್ ಕಡೆ ಬಂದಾಗ ಇಲ್ಲಿ ಒಂದ್ಸಲ ಪರ್ಚೇಸ್ ಮಾಡಲಿ ಅಂತ ತೋರಿಸ್ತಾ ಇರೋದಷ್ಟೇ. ಒಂದ್ಸಲ ನೀವು ನೋಡ್ತಾ ಇರ್ಬೋದು. ನೋಡಿ ಬ್ಯಾಗ್ಗಳು 150 ರೂಪಾಯಿಗೆ ಬ್ಯಾಗ್ ಸಿಗುತ್ತೆ. ಬೆಲ್ಟ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಚಿಕ್ಕ ಮಕ್ಕಳು ಬಟ್ಟೆಗಳಾಗಿರ್ಬೋದು, ಮೊಬೈಲ್ ಬ್ಯಾಗ್ ಪೋಚ್ ಆಗಿರ್ಬೋದು, ನೋಡಿ ಎಲ್ಲ ಥರದಗಳು ಸಿಗ್ತಾ ಇರುತ್ತೆ. ಮೆಜೆಸ್ಟಿಕ್ಕಲ್ಲಿ ಏನಾದ್ರು ತಿನ್ನಬೇಕು ಅಂದರೆ ಏನೂ ಚೆನ್ನಾಗಿರಲ್ಲ. ನಾನು ಒಂದು ಸಲ ದೋಸೆ ತೊಗೊಂಡೆ, ಇವಾಗ ಏನೂ ಚೆನ್ನಾಗಿಲ್ಲ. ಹಾಗೆ ಸುಮ್ಮನೆ ಇಟ್ಟು ಬಂದೆ. ಅವ್ರು ಬಿಸ್ನೆಸ್ ಹಾಳು ಮಾಡಬೇಕಂತ ಹೇಳ್ತಾ ಇಲ್ಲ, ಏನೋ ನನಗೇನು ಇಷ್ಟ ಆಗಿಲ್ಲ. ನೋಡಿ ನಿಮಗೇನೋ ಇಷ್ಟ ಆದರೆ ತಿನ್ನಿ, ಪರವಾಗಿಲ್ಲ. ಇಲ್ಲಿ ಟಿಕೆಟ್ ಕೌಂಟರು. ಟಿಕೆಟ್ ತಗೊಳ್ಳೋಕ್ಕೆ ಎಷ್ಟೋ ಜನ ಸಾಲಲ್ಲಿ ನಿಂತಿರ್ತಾರೆ, ಆದರೆ ನಾನು ಸಾಲಲ್ಲಿ ನಿಂತಿಲ್ಲ. ನಿಮಗೆ ಇವತ್ತು ನಾನು ಟಿಕೆಟ್ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ನೋಡ್ತಾ ಇರ್ಬೋದು. ಇವಾಗ ಸ್ಕ್ಯಾನರ್ ಬಂದಿದೆ. ಆ ಸ್ಕ್ಯಾನರು ಪೇ ಮಾಡಿ ಎಷ್ಟು ಅಮೌಂಟು ಅಂತ. ಆಮೇಲೆ ಕೆಳಗಡೆ ಟಿಕೆಟ್ ಬರುತ್ತೆ, ಆ ಟಿಕೆಟ್ ತಗೋಬೇಕು. ಯಾರಾದರೂ ನೆಕ್ಸ್ಟ್ ಸಲ ಬಂದರೆ ಟಿಕೆಟ್ ನೀವೇ ತಗೊಳ್ಳಿ, ಸಾಲಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡಬೇಡಿ. ಟಿಕೆಟ್ ಕೊಡೋಕ್ಕಾಗಿ ಒಬ್ರು ಇರ್ತಾರೆ, ಆದರೆ ಅವರು 5-10 ರೂಪಾಯಿ ಜಾಸ್ತಿ ತಗೊಳ್ತಾರೆ. ನಾನು ಜನರಲ್ ಟ್ರೈನಲ್ಲಿ ಹೋಗಿರೋದು. ಮಿಡಲ್ ಕ್ಲಾಸ್ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಮೇಲ್ಗಡೆ ಸೀಟ್ ಸಿಕ್ಕಿತ್ತು, ಮೇಲ್ಗಡೆ ಮಲ್ಕೊಂಡಿದ್ದೆ. ಒಂದು ಜಗಳ ಅಲ್ಲ, ಇವತ್ತು 2 ಜಗಳ ನಡೀತಾ ಇದೆ. ಬೆಳಗ್ಗೆ ತುಂಬ ಚಳಿ ಇದೆ. ನೋಡಿ ಎಷ್ಟು ನಮ್ಮ ಹಳ್ಳಿ ಕಡೆ ಎಷ್ಟು ಸುಂದರವಾಗಿ, ಯಾವುದೇ ಥರ ಸೌಂಡ್ ಇಲ್ಲ, ಯಾವುದೇ ಥರ ಕಿರಿಕಿರಿ ಇಲ್ಲ, ಯಾವುದೇ ಥರ ಸಮಸ್ಯೆ ಇಲ್ಲ. ಅದೇನೋ ಸ್ವರ್ಗ ಅಂತಾರಲ್ಲ, ಆ ಥರ ನಮ್ಮ ಊರು ಅಂದರೆ. ನಮ್ಮೂರು ಸಿದ್ದಾಪುರ ಬಸ್ ಸ್ಟ್ಯಾಂಡ್ ನೋಡಿ ಇದು. ಇವಾಗ ಮನೆ ಹೋಗ್ತಾ ಇದ್ದೀನಿ. 2 ಜನ ಸ್ಪೆಷಲ್ ವ್ಯಕ್ತಿಗಳನ್ನ ತೋರಿಸ್ತೀನಿ ನಾನು ಇವತ್ತು. 2 ಜನ ಸ್ಪೆಷಲ್ ವ್ಯಕ್ತಿ. 2 ಜನದಲ್ಲೂ ಪ್ರೀತಿ ಯಾವುದೇ ಕಾರಣಕ್ಕೂ ಪ್ರೀತಿ ಅವರು ಮುಂದ್ಕೊಳಕ್ಕೆ ಬೇರೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ಅವಾಗ ಹೇಳಿದ್ನಲ್ವ 2 ಸ್ಪೆಷಲ್ ವ್ಯಕ್ತಿಗಳನ್ನ ತೋರಿಸ್ತೀನಿ ಅಂತ. ನೋಡಿ ಇದೊಂದು. ನನ್ನ ಕಷ್ಟಕ್ಕಾಗಲಿ ನನ್ನ ಸುಖಕ್ಕಾಗಲಿ ಎಲ್ಲೇ ಹೋದ್ರು ನನ್ನ ಕೈ ಕೊಟ್ಟು ನಿಲ್ಲದೆ ಇರೋದು ನನ್ನ ಗಾಡಿ. ಹಾಗೆ ನೀನು ಏನೇ ಮಾಡಿದ್ರು ಸರಿ ಮಗ ಅಂತ ಮುಂದೆ ಹೋಗು ನೀನು ಅಂತ ನೋಡಿದಳು ನಮ್ಮ ತಾಯಿ.